ನಾವು ಮುಂಚೆ ಅದೆಲ್ಲ ವಿಚಾರ ಮಾಡ್ತಿದ್ದಿಲ್ಲ. ಇವೇನ್ರ ಅಂದಲ್ಲ ಹಟ್ರಿ ಕೆಲ್ಸಕ್ಕೆ ನಾವು ಬೇರೆ ಕೆಲಸ ನೋಡೋಕೆ ಹೋಗೋ. ಹಾಯ್ ನಮಸ್ಕಾರ ರೀ. ಏನಪ್ಪ ವಿಷಯ ಅಂತಂದ್ರೆ ನನಗೆ ಇದು ಹೇಳ್ಬೇಕು ಅನಿಸ್ತೆ. ಯಾಕಂದ್ರೆ ಈಗ ಒಂದು ಐದು ನಿಮಿಷದಿಂದ ಭಾಳಲ್ಲ 5 ನಿಮಿಷದಿಂದ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ದ. ರ್ಯಾಂಡಮ್ ಆಗಿ ಮಾತಾಡ್ಬೇಕಾರೆ ವಿಷಯ ಬಂತು, ಈಗ ಎಷ್ಟು ವರ್ಷ ಹತ್ತಲೇ ಕೆಲಸ ಮಾಡತ್ತೀನಿ ಅಲ್ಲಿ ಅಂತಂದ. ಮೇಡಮ್ 3 ವರ್ಷ ಆತು ನಾ ಒಂದೇ ಕಡೆ ಕೆಲಸ ಮಾಡತ್ತ. ಇದಕ್ಕಿಂತ ಮುಂಚೆ ನಾನು 6 ತಿಂಗಳಿಗೊಮ್ಮೆ ಕೆಲಸ ಚೇಂಜ್ ಮಾಡ್ತಿದ್ದೆ. ಅವ ಅದು ರಿಯಲೈಸ್ ಮಾಡ್ತಿದ್ದ, ಅಲ್ಲಿ ಹಂಗಲಿ ಇದ್ರೊಳಗೆ 3 ವರ್ಷ ಹೆಂಗೆ ಕೆಲಸ ಮಾಡತ್ತೀನಿ ಅಂತಂದ. ಮುಂಚೆ 6-7 ತಿಂಗಳಿಗೆ ಒಂದೊಂದ್ಸಲ ಕೆಲಸ ಚೇಂಜ್ ಮಾಡ್ತಿದ್ದೀನಿ ನೀನು, ಈಗ ಇಲ್ಲಿ ಒಮ್ಮೆ 3 ವರ್ಷ ಒಂದೇ ಕಡೆ ನಿಲ್ಲಾಕತ್ತಿಲ್ಲ ಅಂತಂದ. ಕರೆಕ್ಟ್ ಅಲ್ಲ, ನಾ 3 ವರ್ಷ ಆಯ್ತು ಒಂದೇ ಕಡೆ ಕೆಲಸ ಮಾಡತ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನನಗೆ ಈಗ ಕೆಲಸ ಬಿಡಕ್ಕೂ ಹೆದರಿಕೆ ಆಗತ್ಬಿಟ್ಟೈತಿ. ಈ ಕೆಲಸ ಬಿಟ್ರೆ ಮುಂದೆ ಕೆಲಸ ಸಿಗ್ತೈತೋ ಇಲ್ಲೋ ಹಂಗೆ ವಿಚಾರ ಬರಾಕತ್ಬಿಟ್ಟೈತಿ ನನಗೆ ತಲೆಯೊಳಗೆ. ನಾವು ಮುಂಚೆ ಅದೆಲ್ಲ ವಿಚಾರ ಮಾಡ್ತಿದ್ದಿಲ್ಲ. ಇವೇನ್ರ ಅಂದಲ್ಲ ಹಟ್ರಿ ಕೆಲ್ಸಕ್ಕೆ ನಾವು ಬೇರೆ ಕೆಲಸ ನೋಡೋಕೆ ಹೋಗೋ. ಸೊ ಈಗ ಅದು ಫೀಲೇ ಬರವಲ್ದು ನನಗೆ. ಸೊ ಈ ಕೆಲಸ ಮಾಡ್ಬೇಕಂತೂ ಅನ್ಸೋಲ್ದು ಈಗ, ಆಮೇಲೆ ಕೆಲಸ ಬಿಡ್ಬೇಕಂತೂ ಅನ್ಸೋಲ್ದು. ಒಂದು ಕಡೆ ನಡಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ನಾ ಈಗ. ಸೊ ಅವ್ನು ರಿಯಲೈಸ್ ಮಾಡಿಸಿದ ನಂಗೆ ನಮ್ಮ ಫ್ರೆಂಡ್. 3 ವರ್ಷ ಆಯ್ತು ಒಂದೇ ಕಡೆ ಕೆಲಸ ಮಾಡತ್ತೆ ಬೈ. ಅಲ್ಲ ನಂದು ಎಷ್ಟು ಮೈಂಡ್ಸೆಟ್ ಎಷ್ಟು ಚೇಂಜ್ ಆಗೈತೆ ಅಂದ್ರೆ ಹಟ್ರ ನಾವು ನಾ ಕೆಲ್ಸಕ್ಕೆ ಈಗ ಅದೇ ಹೋಗ್ಲಿ ಬಿಡ ನಡಿತೈತಿ, ಮತ್ತು ಇದ್ಬಿಟ್ರೆ ಎಲ್ಲ ಕೆಲಸ ಸಿಗ್ತೈತೋ ಇಲ್ಲೋ ಅಂತೇಳಿ ಇದೇ ಹೇಳ್ಬೇಕನ್ನಿಸ್ತೆ. ಅದಕ್ಕೆ ಪಟ್ನ ಒಂದು ವಿಡಿಯೋ ಮಾಡಿ ಹಾಕತ್ತೇನೆ ಅಷ್ಟೇ ರೀ.